ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶ್ರೀಕಾರ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತ ಅಂದರೆ ತೊಂಡೆಕಾಯಿಯಿಂದ ಗಸಿ ಮಾಡುವಂಥ ಎಳೆ ತೊಂಡೆಕಾಯಿ ಸಿಕ್ಕಿತ್ತು. ಅದರಿಂದ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ, ಉಡುಪಿ ಸ್ಟೈಲ್, ಉಡುಪಿ ಕಡೆ ಸಖತ್ತಾಗಿರುತ್ತೆ ಈ ರೆಸಿಪಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಇಷ್ಟಪಟ್ಟು ತಿನ್ಬೋದು. ಮನೆಯಲ್ಲೂ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಂಡೆನ ಇಟ್ಕೊಂಡು ಅದಕ್ಕೆ ಕೋಕೋನಟ್ ಆಯಿಲ್ ಅಥವಾ ನಾರ್ಮಲ್ ಆಯಿಲು ಯೂಸ್ ಮಾಡ್ಬೋದು. ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಘಮ ಕೂಡ ಚೆನ್ನಾಗಿರುತ್ತೆ. ಒಂದು 4-5 ಒಣಮೆಣಸಿನ್ಕಾಯಿ, ಅದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ, ಹಾಗೆ 1 ಟೇಬಲ್ ಸ್ಪೂನಷ್ಟು ನಿಮಗೆ ಜೀರಿಗೆಯನ್ನು ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸಾಸಿವೆಯನ್ನು ಕೂಡ 1 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕರ್ಡ್ಸ್ಕೋಬಾರ್ದು, ನೀಟಾಗಿ ನೀವು ಏನು ಮಾಡಬೇಕು ಅಂತಂದರೆ ರೋಸ್ಟ್ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಆ್ಯಕ್ಚುಲಿ ಇದು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ತೊಂಡೆಕಾಯಿ ಸಿಕ್ಕಿದ್ರೆ ಆಯ್ತು ಅಷ್ಟೇ. ಎಳೆತಾಗಿರೋ ತೊಂಡೆಕಾಯಿ ಸಿಕ್ಕಿದ್ರಂತೂ ಸಖತ್ತಾಗಿರುತ್ತೆ ಈ ರೆಸಿಪಿ. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ತರಕಾರಿ ಯಾರು ತಿನ್ನಲ್ಲ ಅಂತ ಹೇಳ್ತಾರೆ ನೋಡಿ, ಅವ್ರಿಗೂ ಕೂಡ ಇಷ್ಟ ಆಗಿ ತಿಂತಾರೆ ಈ ರೆಸಿಪಿನ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದು ಕುಕ್ಕರನ್ನು ತೊಗೊಂಡು, ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಳೆ ತೊಂಡೆಕಾಯಿದು, ಮನೆಯಲ್ಲೇ ನೆಟ್ಟಿರುವಂಥ ತೊಂಡೆಕಾಯಿ, ನಮ್ಮ ಎದುರುಗಡೆ ಮನೆ ಅಂಕಲ್ ಕೊಟ್ಟಿದ್ದು. ತುಂಬಾ ಚೆನ್ನಾಗಿತ್ತು ಈ ತೊಂಡೆಕಾಯಿ. ಇದನ್ನು ಚೆನ್ನಾಗಿ ಒಂದು ತೊಂಡೆಕಾಯಿನ ತೊಗೊಂಡು 4 ಪೀಸಸ್ ಆಗಿ ಮಾಡಿಕೊಂಡು ಉಪ್ಪನ್ನ ಹಾಕಿ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಂದರೆ ಸ್ವಲ್ಪನೇ ನೀರು, ಜಾಸ್ತಿ ಏನು ಬೇಕಾಗೋದಿಲ್ಲ. ಬೇಯೋದಕ್ಕೆ ಎಷ್ಟು ಬೇಕೋ ನೀರು ಅಷ್ಟನ್ನು ಹಾಕಿ ನೀವು ಒಂದೇ ವಿಸಿಲ್ ಬರ್ಸಿದ್ರೆ ಸಾಕು. ಯಾಕಂದರೆ ಇದು ಎಳ್ತಾಗಿರೋದ್ರಿಂದ ನೀವು 1 ವಿಸಿಲ್ ಬರ್ಸ್ಬೇಕು. ಕೆಲವರು ಬೆಳೆದಿರುವಂಥದ್ದು ಮಾರ್ಕೆಟ್ನಲ್ಲಿ ಸಿಗುತ್ತೆ, ಅಂಥವಾದರೆ ಅಟ್ಲೀಸ್ಟ್ ಒಂದು 2 ವಿಸಿಲ್ ಆದರೂ ಬರ್ಸ್ಕೋಬೇಕು. ಅದು ವಿಸಿಲ್ ಬರೋಷ್ಟೊತ್ತಿಗೆ ತಣ್ಣಗಾಗಿರುವಂತಹ ಏನು ಹುರ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಬಿಟ್ಟು ಫಸ್ಟು ಏನು ಮಾಡಬೇಕು ಅಂತಂದರೆ ಇದನ್ನು ಸಪ್ರೇಟಾಗಿ, ಅಂದರೆ ಫಸ್ಟ್ ಏನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಇದನ್ನು ಡೈರೆಕ್ಟಾಗಿ ನೀವು ಫೈನ್ ಪೌಡರ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಯಾವುದೇ ರೀತಿ ನೀರು ಯೂಸ್ ಮಾಡೋಂಗಿಲ್ಲ. ಇದಕ್ಕೆ ಒಂದು ಇಂಚಷ್ಟು ಏನು 1 ತುಂಡಷ್ಟು ಇಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ಹಾಗೆ 1 ಲಿಂಬೆಹಣ್ಣಿನ ಗಾತ್ರದಷ್ಟು ಲಿಂಬೆಹಣ್ಣಿನ ಗಾತ್ರದಷ್ಟು ನೀವು ಏನು ಹುಳಿಯನ್ನು ಯೂಸ್ ಮಾಡಬೇಕು. ಇದಿಷ್ಟನ್ನು ಫೈನಾಗಿ ನೀವು ನೀರು ಹಾಕ್ದಿನ ಕಡ್ಕೋಬೇಕಾಗತ್ತೆ. ಅದಾದಮೇಲೆ ಇದಕ್ಕೆ ತುರಿದಿಟ್ಟಿರುವಂತಹ ಕಾಯಿ ತುರಿನ ಹಾಕಿ, ಮತ್ತೆ ಅಂದರೆ ಇದು ನೀರೇ ಯೂಸ್ ಮಾಡೋದು ಬೇಡ, ಡೈರೆಕ್ಟಾಗಿ ಹೀಗೆ ಕಾಯಿನ ಹಾಕಿಬಿಟ್ಟು ಜಸ್ಟ್ ಒಂದು ಗ್ರೈಂಡ್ ಮಾಡ್ಕೊಂಡು 1-2 ಸುತ್ತು ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ರೆಡಿ ಆಗಬೇಕು. ನೋಡ್ತಾ ಇರ್ಬೋದು ನೀವಿಲ್ಲಿ, ನುಣ್ಣಗಲ್ಲ, ತರಿಯಾಗಿರಬೇಕು. ಸೊ ಈ ಥರ ರೆಡಿ ಮಾಡ್ಕೋಬೇಕಾಗತ್ತೆ. ಈ ಥರ ರೆಡಿ ಮಾಡ್ಕೊಂಡಾದಮೇಲೆ ಒಂದು ಬಾಣಲೆನ ತೊಗೊಂಡು 3-4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ. ಕೊಬ್ಬರಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನೀವು ಇದಕ್ಕೆ ಸಾಸಿವೆ, ಹಾಗೆಯೇ ಇದು ಉದ್ದಿನಬೇಳೆ, ಸಾಸಿವೆ ಜೊತೆಗೆ ಉದ್ದಿನಬೇಳೆನೂ ಹಾಕ್ಕೊಂಡು ಚೆನ್ನಾಗಿ ಇದಾಗೋ ತನಕ, ಅಂದರೆ ಕಲರ್ ಚೇಂಜ್ ಆಗೋ ತನಕ ನೀವು ಈ ಥರ ಎಣ್ಣೆನಲ್ಲೇ ಬಿಟ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಅದಾದಮೇಲೆ ಇಂಗು, ಒಗ್ಗರಣೆಗೆ ಹಿಂಗೆ ಹಾಕಿದ್ರೆ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಸೊ ಆ ರೀಸನ್ನಿಂದಾಗಿ ಹಿಂಗನ್ನು ಹಾಕ್ಕೊಳ್ತಿರೋದು. ಅದಾದಮೇಲೆ ಬೇವಿನ ಸೊಪ್ಪು ಹಾಕಿದ್ರೆ ಅದು ಘಮನೇ ಒಂದು ಡಿಫ್ರೆಂಟ್ ಅಂತ ಹೇಳ್ಬೋದು. ಇದಿಷ್ಟನ್ನು ಹಾಕಿ ಒಗ್ಗರಣೆ ನೀಟಾಗಿ ರೆಡಿ ಆದಮೇಲೆ ಇದಕ್ಕೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲಾನ, ಅದನ್ನು ಹಾಕಿದ್ರೆ ಆಯಿತು. ಡೈರೆಕ್ಟಾಗಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ನೋಡ್ತಾ ಇರ್ಬೋದು ನೀವಿಲ್ಲಿ, ಈ ಥರ ರೆಡಿಯಾಗಿರುತ್ತೆ. ಏನು ಮಸಾಲ ಗಟ್ಟಿಯಾಗೇ ಇರುತ್ತೆ, ನೀರೇನು ನಾವು ಯೂಸ್ ಮಾಡಿಲ್ಲ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಮಾಡಿದಾಗ ನಿಮಗೆ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ. ಆ ಕೆಂಪು ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬೇಕು. ಈ ಥರ ನೋಡಿ, ಎಣ್ಣೆಲ್ಲ ಹಿಡ್ಕೊಂಬಿಟ್ಟು ಈ ಥರ ಫ್ರೈ ಆಗೋದಕ್ಕೆ ಶುರುವಾಗುತ್ತೆ. ಸೊ ಫ್ರೈ ಆದಮೇಲೆ ನೀವು ಮಿಕ್ಸ್ ಮಾಡ್ಕೋತಾ ಇರಿ. ಚೆನ್ನಾಗಿ ಫ್ರೈ ಆದ ತಕ್ಷಣ ಈ ಥರ ಗಟ್ಟಿಯಾಗಿ ಬರೋದಕ್ಕೆ ಶುರುವಾಗುತ್ತೆ. ಬೆಲ್ಲ ಹಾಕೋದ್ರಿಂದ ಏನು ಆ ರುಚಿ ಇರುತ್ತಲ್ಲ, ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ನಿಮಗೆ. ಸೊ ಅದಕ್ಕೆ ನೀವು ಬೆಲ್ಲ ಹಾಕುವಂಥದ್ದು. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಫ್ರೈ ಆಗೋದಕ್ಕೆ. ಸ್ವಲ್ಪ ಕೈ ಅಲಾಡಿಸ್ತಾ ಇರಬೇಕು. ಹಾಗೆಯೇ ಇದು ಚೆನ್ನಾಗಿ ಫ್ರೈ ಆಗಬೇಕು.
ನೀಟಾಗಿ ಎಣ್ಣೆನಲ್ಲಿ ಫ್ರೈ ಆದಾಗಲೇ ಆ ಟೇಸ್ಟ್ ಇರುತ್ತಲ್ಲ ಅದು ಘಮ ಅನ್ನೋದು ಏನಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ಈ ಥರ ಫ್ರೈ ಆಗಬೇಕು. ನೀಟಾಗಿ ಫ್ರೈ ಆದಮೇಲೆ ಆಲ್ರೆಡಿ ಅಷ್ಟರೊಳಗೆ ಇದು ಏನು ತೊಂಡೆಕಾಯಿನೂ ವಿಸಿಲೆಲ್ಲ ಹೋಗಿರುತ್ತೆ. ಸೊ ಇದು ಫ್ರೈ ಆಗೋಷ್ಟೊತ್ತಿಗೆ ಇದೇ ಫ್ರೈ ಮಾಡ್ತಿರ್ತೀವಲ್ಲ ಆವಾಗ 1 ಟೇಬಲ್ ಸ್ಪೂನ್ ಅಥವಾ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಆಮೇಲೆ ಬೆಂದಿರುವಂತಹ ಏನು ಇದೆಯಲ್ಲ ತೊಂಡೆಕಾಯಿನೂ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ನಾನು ಸಪ್ರೇಟಾಗಿ ನೈಟ್ ನೆನೆಸಿರುವಂತಹ ಕೆಂಪು ಕಡಲೆ ಅಂತ ಏನು ಕರಿತೀವಿ ಅದನ್ನು ಕೂಡ ನಾನು ಒಂದು 3 ವಿಸಿಲ್ನ ಬರೆಸಿ ಉಪ್ಪು ಹಾಕಿ ವಿಸಿಲ್ನ ಬರೆಸಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ. ಆ ಕ್ಲಿಪ್ ಒಂದು ಮಿಸ್ ಆಗಿದೆ. ಸೊ ಅದನ್ನು ಕೂಡ ಇದು ಮಸಾಲೆ ಜೊತೆಗೇ ಡೈರೆಕ್ಟಾಗಿ ನೋಡ್ತಾ ಇರ್ಬೋದು ಇಲ್ಲಿ ಬೆಳೆದೇ ಇರಲಿಲ್ಲ ಏನು ತೊಂಡೆಕಾಯಿ. ಸೊ ಎಳ್ತಾಗಿರೋದ್ರಿಂದ ಸಖತ್ತಾಗಿ ಬರುತ್ತೆ. ಸೊ ಇದು ಬೇಗ ಬೆಂದು ವಿಸಿಲೆಲ್ಲ ತೆಗೆದಿಟ್ಟು ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಕೆಂಪು ಕಡಲೆನ ಕೂಡ ಇದ್ರ ಜೊತೆಗೇ ಹಾಕಿ ಅಂದರೆ ಉಪ್ಪು ಹಾಕಿ ಒಂದು 3 ವಿಸಿಲ್ನ ಬರೆಸ್ಕೊಂಡು ಎತ್ತಿಟ್ಕೊಂಡಿದ್ದೆ. ಅದನ್ನು ಇದ್ರ ಜೊತೆ ಹಾಕೋದ್ರಿಂದ ಸೂಪರಾಗಿರುತ್ತೆ. ಕೆಲವರು ಕಾಬೂಲ್ ಕಡಲೆನ ಹಾಕ್ತಾರೆ, ನಾನಿಲ್ಲಿ ಕೆಂಪು ಕಡಲೆನ ಹಾಕಿದ್ದೀನಿ. ಆ್ಯಕ್ಚುಲಿ ಇದು ಕೂಡ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಇದೇ ಥರ ರೆಸಿಪೀಸ್ಗಳು ಯಾವುದಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬಳು ಹೇಳಿದ್ಲು ಏನಂತಂದರೆ ಫೋನಲ್ಲಿ ಹೇಳಿದ್ಲು, ನೀನು ಬರೀ ನಾನ್ ವೆಜಿಟೇರಿಯನ್ದೇ ರೆಸಿಪಿನ ಹಾಕ್ತೀಯಾ, ಸೊ ವೆಜ್ ರೆಸಿಪಿನೂ ಹೇಗೆ ಮಾಡೋದು ಅಂತ ಕೆಲವು ರೆಸಿಪಿನ ಅಪ್ಲೋಡ್ ಮಾಡು ಅಂತ ಹೇಳಿದ್ಲು. ಸೊ ಆ ರೀಸನಿಂದಾಗಿ ನಾನಿವತ್ತು ತೊಂಡೆಕಾಯಿನ ಮಾಡಿದಾಗ ಈ ವಿಡಿಯೋನ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಿರುವಂಥದ್ದು. ಅದೇ ಥರ ಯಾವ್ದಾದ್ರು ರೆಸಿಪಿ ನಿಮಗೆ ಬೇಕು ಅಂತಂದರೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ. ಕಮೆಂಟ ನೋಡಿ ಖಂಡಿತ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದೇನಿಲ್ಲ, ಇಷ್ಟೇ. ಮಸಾಲೆ ಎಲ್ಲ ನೀಟಾಗಿ ಆಲ್ರೆಡಿ ಮಸಾಲ ಫ್ರೈ ಆಗಿರೋದ್ರಿಂದ ಎಣ್ಣೆಯಲ್ಲಿ ಜಸ್ಟ್ ಇದ್ರ ಜೊತೆ ಮಿಕ್ಸ್ ಆದರೆ ಆಯಿತು. ಉಪ್ಪನ್ನ ಚೆಕ್ ಮಾಡ್ಕೊಳ್ಬೋದು ಈ ಟೈಮಲ್ಲಿ. ತೊಂಡೆಕಾಯಿಗೂ ಉಪ್ಪು ಹಾಕಿರ್ತೀವಿ, ಹಾಗೆಯೇ ಕಡಲೆಗೂ ಉಪ್ಪು ಹಾಕಿರ್ತೀವಿ. ಸೊ ನೋಡಿಬಿಟ್ಟು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಕಡಿಮೆ ಇದೆ ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ. ಈ ರೆಸಿಪಿ ರೆಡಿ ಆಗುತ್ತೆ. ಈಸಿಯಾಗಿರುವಂಥ ರೆಸಿಪಿ. ಇದೇ ಥರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಸದಾ ಇರಲಿ.